ವೆಲ್ಕಮ್ ಬ್ಯಾಕ್. ಬೈಕ್ ಸವಾರನಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಭುಗಿಲೆದ್ದಿದೆ ಗ್ರಾಮಸ್ಥರ ಆಕ್ರೋಶ. ಟಿಪ್ಪರ್ ಲಾರಿಗಳನ್ನ ನಿಲ್ಲಿಸಿ ರಸ್ತೆಯನ್ನ ತಡೆದು ಟಿಪ್ಪರ್ ಚಾಲಕನಿಗೆ ತರಾಟೆಯನ್ನ ತಗೊಂಡಿದ್ದಾರೆ. ಬೆಂಗಳೂರು ಹೈದರಾಬಾದ್ ಹೆದ್ದಾರಿ ನಂದಿ ಕ್ರಾಸ್ ಬಳಿ ಈ ಘಟನೆ ನಡೆದಿರುವಂತದ್ದು. ತಾಲೂಕಿನ ಕುಪ್ಪಳ್ಳಿ ಗ್ರಾಮದ ಕೃಷ್ಣಪ್ಪ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ವ್ಯಕ್ತಿಯ ಸಾವಿನಿಂದ ಆಕ್ರೋಶಗೊಂಡಿದ್ದಾರೆ ವಾಹನ ಸವಾರರು ಮತ್ತು ಗ್ರಾಮಸ್ಥರು. ಟಿಪ್ಪರ್ ಲಾರಿ ತಡೆದಿದ್ರಿಂದ ಹೆದ್ದಾರಿಯಲ್ಲಿ 10 ಕಿಲೋಮೀಟರ್ ರಸ್ತೆ 10 ಕಿಲೋಮೀಟರ್ನಷ್ಟು ರಸ್ತೆ ಜಾಮ್ ಆಗಿದೆ. ಟಿಪ್ಪರ್ ಲಾರಿಗಳ ಕಡಿವಾಣಕ್ಕೆ ಆಗ್ರಹವನ್ನ ಸೂಚಿಸಲಾಗ್ತಾ ಇದೆ. ಸ್ಥಳಕ್ಕೆ ಈಗಾಗಲೇ ಎಸ್ಪಿ ಡಿವೈಎಸ್ಪಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಏನು ಪ್ರಯತ್ನ ಮಾಡಿದ್ರೆ ಏನು ಜೀವ ಏನ್ ಬರುತ್ತಾ? ಅಧಿಕಾರಿಗಳ ಮಾತಿಗೆ ಒಪ್ತಾ ಇಲ್ಲ ಹೋರಾಟಗಾರರು. ಸ್ಥಳಕ್ಕೆ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್, ಸಚಿವ ಎಂಸಿ ಸುಧಾಕರ್ ಕೂಡ ಬರಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಪ್ರದೀಪ್ ಈಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಟಿಪ್ಪರ್ ಲಾರಿಗೆ ಬ್ರೇಕ್ ಹಾಕಬೇಕು, ಬಹಳ ಅನಾಹುತಗಳಾಗ್ತಾ ಇದೆ ಅಂತ. ಆ ಹೇಳಿಕೆ ಬೆನ್ನಲ್ಲೇ ಮತ್ತೊಂದು ಅನಾಹುತ ಆಗಿದೆ. ಇದಕ್ಕೇನು ಉತ್ತರ ಕೊಡ್ತಾರೆ ಹಾಗಾದ್ರೆ ಶಾಸಕರು ಅಂತ. ಗಮನಿಸಬಹುದು, ಚಿಕ್ಕಬಳ್ಳಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಆಗಿದೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ. ಬೈಕ್ ಸವಾರನಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಭುಗಿಲೇಳ್ತಾ ಇದೆ ಗ್ರಾಮಸ್ಥರ ಆಕ್ರೋಶ. ಟಿಪ್ಪರ್ ಲಾರಿಗಳನ್ನ ನಿಲ್ಲಿಸಿ ರಸ್ತೆ ತಡೆದು ಟಿಪ್ಪರ್ ಚಾಲಕನಿಗೆ ತರಾಟೆ ತಗೊಂಡಿದ್ದಾರೆ. ಗಮನ ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ. ಹಿಂದೆ ಮುಂದೆ ಯಾರು ಬರ್ತಿದ್ದಾರೆ ಏನು ಚೂರು ಕೂಡ ಗಮನಿಸೋದಿಲ್ಲ. ಸ್ಪೀಡ್ಗೆ ಒಂದು ಕಂಟ್ರೋಲಿಸಮ್ ಅನ್ನೋದೇ ಇರೋದಿಲ್ಲ. ಬೆಂಗಳೂರು ಹೈದರಾಬಾದ್ ಹೆದ್ದಾರಿ ನಂದಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ತಾಲೂಕಿನ ಕುಪ್ಪಳ್ಳಿ ಗ್ರಾಮದ ಕೃಷ್ಣಪ್ಪ ಅನ್ನುವಂತಹ ವ್ಯಕ್ತಿ ಈ ಟಿಪ್ಪರ್ ಲಾರಿಗೆ ಬಲಿಯಾಗಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವ್ಯಕ್ತಿಯ ಸಾವಿನಿಂದ ಆಕ್ರೋಶ ಕುಪಿತರಾಗಿದ್ದಾರೆ ಗ್ರಾಮಸ್ಥರು, ವಾಹನ ಸವಾರರು ಮತ್ತು ಎಲ್ಲರೂ ಕೂಡ ಸ್ಥಳದಲ್ಲಿ ಧಾವಿಸಿದ್ದಾರೆ. ಟಿಪ್ಪರ್ ಲಾರಿ ತಡೆದಿದ್ರಿಂದ ಹೆದ್ದಾರಿಯಲ್ಲಿ 16 ಕಿಲೋಮೀಟರ್ನಷ್ಟು ಜಾಮ್ ಆಗ್ಬಿಟ್ಟಿದೆ. ನೋಡಿ, ಇವರ ಜಗಳಕ್ಕೆ ಅಲ್ಲಿರುವಂತಹವರು ಪಾಪ ಪರದಾಡಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಟಿಪ್ಪರ್ ಲಾರಿಗಳ ಕಡಿವಾಣಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಎಸ್ಪಿ ಡಿವೈಎಸ್ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಶ್ರೀನಿವಾಸ್, ಗಮನಿಸ್ತಾ ಇದ್ದೀವಿ ಬೈಕ್ ಸವಾರನಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದೆ. ಈ ಟಿಪ್ಪರ್ ಲಾರಿ ಕಡಿವಾಣ ಯಾವಾಗ ಅಂತ ಮೊನ್ನೆಯಷ್ಟೇ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ನೋಡಿದ್ರೆ ಅಷ್ಟೊತ್ತಿಗಾಗ್ಲೇ ಒಂದು ದುರಂತ ಸಂಭವಿಸಿದೆ, ಒಂದು ಪ್ರಾಣ ಹಾರಿ ಹೋಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ. ಹೌದು ಚಂದ್ರಕಲಾ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಒಂದು ಗಣಿಗಾರಿಕಾ ಒಂದು ಪ್ರದೇಶ ಅಂತಾನೆ ಹೇಳ್ಬೇಕಾಗುತ್ತೆ. ಒಂದು ಕಡೆ ಐತಿಹಾಸಿಕ ಸ್ಥಳವಾದ್ರೆ ಇನ್ನೊಂದು ಕಡೆ ಗಣಿಗಾರಿಕೆಯ ಒಂದು ಏನು ಭದ್ರ ಬುನಾದಿ ಅಂತಾನೆ ಇಲ್ಲಿ ಚಿಕ್ಕಬಳ್ಳಾಪುರ ಕರೆಯಲ್ಪಡ್ತಾರೆ. ಏನು ಈ ಬೈಕ್ ಸವಾರ
ಟಿಪ್ಪರ್ಗಳ ಹಾವಳಿಯಿಂದ ಏನು ಬೈಪಾಸ್ ಅಲ್ಲಿ ರಸ್ತೆಗಳಿಗೆ ಇಳಿಯೋದಕ್ಕೆ ಬೈಕ್ ಸವಾರರು ಒಂದು ಭಯವನ್ನು ಪಡ್ತಿರುವಂತದ್ದು. ಬೈಕ್ ಸವಾರನಿಗೆ ಏನು ಯಾವೊಂದು ಅಂತಿಮ ಒಂದು ಏನಂದ್ರೆ ಟೆನ್ನೇಜ್ ಯಾವುದೇ ಒಂದು ಅಂತಿಮ ಇಲ್ಲದೆ ಒಂದು ಏನೊಂದು ಕಾನೂನು ರೀತಿಯಲ್ಲಿ ಸುವ್ಯವಸ್ಥೆ ಇಲ್ಲದೆ ಅವ್ರಿಗೆ ಬಂದಂತ ರೀತಿಯಲ್ಲಿ ಒಂದು ಟೆನ್ನೇಜ್ ಪ್ರಕಾರ ಒಂದು 80ರಿಂದ 90 100 ಸ್ಪೀಡ್ ರಶ್ ಹೋಗಿ ಈ ತರ ಅನುಭವಗಳು ಬಹಳಷ್ಟು ನಾವು ನೋಡ್ತಿರ್ತೇವೆ. ಮತ್ತೆ ಏನು ಈ ಟಿಪ್ಪರ್ ಲಾರಿಗಳಿಂದ ಬಹಳಷ್ಟು ಏನು ಈ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲೇ ಒಂದು ಹೆಚ್ಚು ಕಮ್ಮಿ ಈ ಒಂದು ತಿಂಗಳಿಗೆ 4-5 ಪ್ರತಿಭಟನೆಗಳು ಆಗಿರುವಂತದ್ದು. ಯಾಕಂದ್ರೆ ಅವರು ಬರುವಂತಹ ಒಂದು ಸ್ಪೀಡ್ಗೆ ಬೈಕ್ ಸವಾರರೇ ಒಂದು ಬೈಕ್ ಸವಾರರು ಒಂದ್ ಸ್ವಲ್ಪ ಭಯವನ್ನು ಪಟ್ಟು ಒಂದ್ ಸ್ವಲ್ಪ ಇಂಜರಿ ಒಂದು ಕೆಲಸ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಒಂದೇನು ಬೆಂಗಳೂರು ಮತ್ತೆ ಚಿಕ್ಕಬಳ್ಳಾಪುರ ಮಧ್ಯೆ ಇರುವ ನಂದಿ ಕ್ರಾಸ್ ಬಳಿ ಇರುವ ಏನು ಇವತ್ತು ಒಂದು ಎಕ್ಸೆಲ್ ಅಲ್ಲಿ ಬರುವಂತಹ ಒಂದು ಏನು ವಯಸ್ಸಾದ ಹುಡುಗನಿಗೆ ಟಿಪ್ಪರ್ ಲಾರಿ ಒಂದು ಗುದ್ದಿದ ಹೆಟ್ಟಿಗೆ ಮತ್ತೆ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಇವತ್ತು ನಡೆದಿರುವಂತದ್ದು. ಇನ್ನೇನು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪಳ್ಳಿ ಗ್ರಾಮದ ಕೃಷ್ಣಪ್ಪ ಎಂದು ಆತನ ಮೃತ ದೇಹವನ್ನು ಧರಿಸಲಾಗಿದೆ. ಏನು ಇತ್ತೀಚೆಗೆ ಅಂತೂ ಏನು ಈ ಬೈಕ್ ಮಾಮೂಲಿ ಕ್ರಷರ್ಗಳಿಂದ ಬಹಳಷ್ಟು ಒಂದು ಪ್ರಾಣ ಭೀತಿಯಿಂದ ಬೈಕ್ ಸವಾರರು ಓಡಾಡ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಚಿವರಿದ್ದಾರೆ, ಮತ್ತೊಂದು ಕಡೆ ಶಾಸಕರಿದ್ದಾರೆ. ಯಾಕಂದ್ರೆ ಒಂದೇ ಊರಿನವರಂತ ಪ್ರೇಸಂದ್ರ ಗ್ರಾಮದವರಾಗಿರುವಂತ ಒಂದು ಕಡೆ ಸಚಿವರು ಒಂದು ಕಡೆ ಮತ್ತೆ ಶಾಸಕರು ಸದಕರ್ ಅವರು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಶಾಸಕರು ಇದಕ್ಕೆ ಒಂದ್ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದಕ್ಕೆ ಹೇಳಿರುವಂತದ್ದು. ಪ್ರಮುಖವಾಗಿ ನಾವು ಇಲ್ಲಿ ಕ್ರಷರ್ಸ್ ಗಳು ನೋಡಕ್ ಹೋದ್ರೆ ಏನು ದಿನನಿತ್ಯ ಸಾವಿರಾರು ಗಾಡಿಗಳು ರಸ್ತೆಯ ಮೇಲೆ ಓಡುತ್ತಿರುವಂತದ್ದು. ಅದು ಅವಕ್ಕೆ ಯಾವುದೇ ತರ ಲಿಮಿಟ್ ಇದೆ. ಇಲ್ಲಿ ಒಂದ್ ಕಡೆ ಆರ್ಟಿಒ ಅವರು ನಿರ್ಲಕ್ಷ್ಯ ಮಾಡ್ತಿದ್ರೆ, ಒಂದ್ ಕಡೆ ಸಣ್ಣ ನೀರಾವರಿ ನಿರ್ಲಕ್ಷ್ಯ ಮಾಡ್ತಿದೆ. ಒಟ್ಟಾರೆ ಇಲ್ಲಿ ಏನಾದ್ರೆ ಏನು ಸ್ಥಳ ಪ್ರತಿನಿಧಿಗಳು ಅದರ ಮೇಲೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇದೆ, ಅಧಿಕಾರಿಗಳು ಒಂದು ಕಣ್ಮುಚ್ಚಿ ಕುಳಿತಿರುವಂತದ್ದು. ಯಾಕಂದ್ರೆ ಇಲ್ಲಿ ನೋಡಬಹುದು ಪ್ರತಿಯೊಂದು ತಿಂಗಳಿಗೆ 5ರಿಂದ 6 ಆಕ್ಸಿಡೆಂಟ್ ಸಂಪೂರ್ಣವಾಗಿ ಆಗೇ ಆಗುತ್ತೆ. ಅದರಲ್ಲೂ ಬೇರೆ ಏನು ಈ ಈಶಾ ಫೌಂಡೇಶನ್ ಅಂತೂ ಬಹಳಷ್ಟು ಗಣಿಗಾರಿಕೆಯಿಂದ ಗ್ರಾಮಸ್ಥರು ಒಂದು ಸ್ವಲ್ಪ ತತ್ತಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ನೋಡ್ಬೋದು ಶಾಸಕರು ಒಂದು ಹೇಳಿಕೆ ಕೊಟ್ರು ಇದನ್ನ ನಿಲ್ಲಿಸ್ಬಿಡ್ತೀವಿ ಅಂತ. ಆದ್ರೆ ಇಲ್ಲಿವರೆಗೂ ಯಾವುದೇ ತರ ಶಾಸಕರು ಇದನ್ನ ಪರಿಗಣನೆ ತಗೊಂಡಿಲ್ಲ ಗಂಭೀರವಾಗಿ. ಮತ್ತೆ ಯಾವುದಕ್ಕೂ ಇದು ಮಾಧ್ಯಮದವರೆಗೆ ಹೇಳಿಕೆಗೆ ಮಾತ್ರ ಸೀಮಿತವ ಇಲ್ಲ ಈ ಗಣಿಗಾರಿಕೆ ನಿಲ್ಲಿಸೋದಕ್ಕೆ ಪ್ರಯತ್ನ